ಕೆಲವು ಪ್ರಯಾಣಗಳು ಗಮ್ಯಸ್ಥಾನವನ್ನು ಹುಡುಕಾಡಲು ಆರಂಭವಾಗುತ್ತವೆ, ಆದರೆ ಕೊನೆಗೆ ಅವೇ ನಮ್ಮ ಜೀವನದ ಒಂದು ಭಾಗವಾಗಿ ಬಿಡುತ್ತವೆ. ಒಂದು ಬೆಳಿಗ್ಗೆ ನಾನು ಮತ್ತು ನನ್ನ ಸ್ನೇಹಿತ ಬೈಕ್ನಲ್ಲಿ ಹೊಸ ಹೊಸ ಸ್ಥಳಗಳನ್ನು ಹುಡುಕಾಡುತ್ತಾ ಹೊರಟೆವು. ಯಾವುದೇ ಯೋಜನೆ ಇರಲಿಲ್ಲ, ಕೇವಲ ಪ್ರಕೃತಿಯನ್ನು ನೋಡಬೇಕೆಂಬ ಆಸೆ ಮಾತ್ರ. ಆ ಪ್ರಯಾಣವು ನಮ್ಮನ್ನು ಮಜಲ್ ತೋಟಕ್ಕೆ ಕರೆದುಕೊಂಡು ಬಂತು. ಮೊದಲ ಬಾರಿ ಈ ಸ್ಥಳವು ನೋಡಿದಾಗ ಹರಿಯುವ ನದಿ, ಅದರ ಮೇಲಿನ ಸೇತುವೆ, ತಂಪಾದ ಗಾಳಿ, ಹಕ್ಕಿಗಳ ಕಲರವ ಮತ್ತು ಸುತ್ತಮುತ್ತಲಿನ ಹಸಿರು ಇವೆಲ್ಲವೂ ನಮ್ಮನ್ನು ಅಲ್ಲಿಯೇ ನಿಲ್ಲುವಂತೆ ಮಾಡಿತು. ಆ ದಿನವೂ ನಾವು ಸಮಯವನ್ನೇ ಮರೆತು ಬಿಟ್ಟೆವು. ಆಮೇಲೆ ಪ್ರತಿ ಬಿಡುವಿನ ಸಂಜೆಯೂ ನಮ್ಮ ದಾರಿ ಇದೇ ಸ್ಥಳದ ಕಡೆಗೆ ತಿರುಗುತ್ತಿತ್ತು. ಕೆಲವೊಮ್ಮೆ ನದಿಯ ದಡದಲ್ಲಿ ಕುಳಿತು ಗಂಟೆಗಳ ಕಾಲ ಮಾತನಾಡುತ್ತಿದ್ದೆವು. ಕೆಲವೊಮ್ಮೆ ಮಾತೇ ಇರಲಿಲ್ಲ, ಪ್ರಕೃತಿಯ ಮೌನವೇ ಸಾಕಾಗುತ್ತಿತ್ತು. ನಂತರ ಜೀವನದ ತನ್ನ ದಾರಿಯನ್ನೇ ಬದಲಾಯಿಸಿತು. ನನ್ನ ಸ್ನೇಹಿತ ಕೆಲಸದ ಕಾರಣ ಬೆಂಗಳೂರಿಗೆ ಹೋದ, ಆದರೆ ನನ್ನ ದಾರಿ ಮಾತ್ರ ಬದಲಾಗಲಿಲ್ಲ. ಇಂದಿಗೂ ಬೆಳಿಗ್ಗೆ ಅಥವಾ ಸಂಜೆ ಸಮಯ ಸಿಕ್ಕಾಗ ನಾನು ಇಲ್ಲಿಗೆ ಬರುತ್ತೇನೆ. ಕೆಲವೊಮ್ಮೆ ಜಾಗಿಂಗ್ ಮಾಡುತ್ತೇನೆ, ಕೆಲವೊಮ್ಮೆ ಒಂದು ಪುಸ್ತಕ ಹಿಡಿದು ಮರದ ನೆರಳಿನಲ್ಲಿ ಕುಳಿತು ಓದುತ್ತೇನೆ. ಅಲ್ಲಿನ ಒಂದು ನಾಯಿಯು ನಮ್ಮೊಂದಿಗೆ ಜೊತೆಯಾಗುತ್ತಿತ್ತು. ಆಗ ನನಗೆ ಅರಿವಾಯಿತು, ಶಾಂತವಾದ ಸ್ಥಳವು ನಮ್ಮ ಸುತ್ತಮುತ್ತಲಿನ ಜಗತ್ತನ್ನು ಬದಲಾಯಿಸುವುದಿಲ್ಲ, ಅದು ನಮ್ಮೊಳಗಿನ ಜಗತ್ತನ್ನು ಬದಲಾಯಿಸುತ್ತದೆ. ಬಹುಶಃ ಅದಕ್ಕೆ ಈ ಸ್ಥಳ ನನಗೆ ಎಂದಿಗೂ ಬೇಸರವಾಗುವುದಿಲ್ಲ. ಪ್ರತಿ ಸೂರ್ಯೋದಯ ಹೊಸ ಆಶೆಯನ್ನು ತರುತ್ತದೆ, ಪ್ರತಿ ಸೂರ್ಯಾಸ್ತಮ ಒಂದು ಸುಂದರ ನೆನಪುಗಳನ್ನು ಬಿಟ್ಟು ಹೋಗುತ್ತದೆ. ಇಂದು ನನ್ನ ಸ್ನೇಹಿತ ನನ್ನ ಜೊತೆಯಲ್ಲಿಲ್ಲ, ಆದರೆ ನಾವು ಇಲ್ಲಿ ಕಳೆದ ಆ ಬೆಳಿಗ್ಗೆಗಳು ಇನ್ನು ಈ ಗಾಳಿಯಲ್ಲಿ, ಈ ನದಿಯಲ್ಲಿ ಮತ್ತು ಈ ನೆನಪುಗಳು ಜೀವಂತವಾಗಿದೆ. ಕೆಲವು ಸ್ಥಳಗಳು ಕೇವಲ ಪ್ರವಾಸಿ ತಾಣಗಳಲ್ಲ, ಅವು ನಮ್ಮ ಕಥೆಯ ಒಂದು ಅಧ್ಯಾಯವಾಗಿರುತ್ತವೆ. ನನಗೆ ಆ ಅಧ್ಯಾಯದ ಹೆಸರು ಮಜಲ್ ತೋಟ. ನಿಮ್ಮ ಊರಲ್ಲೂ ಇಂತಹ ಸುಂದರ ಅಡಗಿರುವ ಸ್ಥಳ ಇದೆ? ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಅಡಗಿರುವ ಪ್ರಕೃತಿಯ ಕಥೆಗಳು, ಸುಂದರ ಸ್ಥಳಗಳು ಮತ್ತು ಅಪರೂಪ ಜೀವಿಗಳ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ಹಿಡನ್ ನೇಚರ್ ಬೈ ಉಮರ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜೊತೆ ಪ್ರಕೃತಿಯ ಇನ್ನಷ್ಟು ರಹಸ್ಯಗಳನ್ನು ಅನ್ವೇಷಿಸೋಣ.